ವೆಲ್ಕಮ್ ಬ್ಯಾಕ್ ಟು ಒಂದು ಹೊಸ ವೀಡಿಯೋ. ಈ ಒಂದು ವಿಡಿಯೋ ಒಳಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ಸೊ ಇಷ್ಟು ದಿನ ಫಾರ್ಮಸಿದು ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಬರ್ತೈತಿ, ನಾವು ಯಾವಾಗ ಕಾಲೇಜನ್ನು ಆ್ಯಡ್ ಮಾಡ್ಕೋಬೋದು, ಮುಂದಿನ ಏನು ಮಾಡೋದು, ಪ್ರೊಸೀಜರ್ ಏನು ಅಂತ ತುಂಬ ವಿದ್ಯಾರ್ಥಿಗಳ ತಲೆ ಹೊಳ ಬಿದ್ದಂಗಾಗಿದ್ದು. ಅದಕ್ಕಾಗಿಯೇ ಒಂದು ಸೀಟ್ ಮ್ಯಾಟ್ರಿಕ್ಸ್ ಯಾಕೆ ಬಂದಿರಲಿಲ್ಲ ಅಂದರೆ, ಕಾಲೇಜವರು ಕೆ ಎಗೆ ಒಂದು ಕೊಟ್ಟಿರಲಿಲ್ಲ. ಸೊ ಅದಕ್ಕಾಗಿ ಅದು ಲೇಟ್ ಆಗತ್ತೈತೆ ಪ್ರೊಸೀಜರ್. ಅದಕ್ಕೆ ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಆಪ್ಷನ್ ಎಂಟ್ರಿ ನೀವು ಮಾಡೋಕೆ ಆಗಲಿಲ್ಲ ಫಾರ್ಮಸಿ ವಿದ್ಯಾರ್ಥಿಗಳು. ಇವಾಗ ನೀವು ಮಾಡಬೇಕು. ಲೈಕ್ ಮೊದಲೆಲ್ಲ ಕಾಲೇಜ್ಗಳನ್ನ ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡಿಲ್ಲ, ಇವಾಗ ಆ್ಯಡ್ ಮಾಡೋಕ್ಕೆ ಬರ್ತೈತಿ ಅಂದ್ರೆ ಎಸ್ ನಿಮಗೆ ಮಾಡೋಕ್ಕೆ ಬರ್ತೈತಿ. ಅದರ ಬಗ್ಗೆ ಸಂಪೂರ್ಣ ಒಂದು ವಿಡಿಯೋ, ಒಂದು ಲೈಕ್ ಮುಂದಿನ ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತೀನಿ ಅಂತ. ಅದಕ್ಕೆ ತಾವೆಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ ಹಂಗೆ ನೀವು ಪ್ರತಿಯೊಬ್ಬ ದೋಸ್ತಿಗೂ ಸಹ ವಿಡಿಯೋ ಶೇರ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಇಷ್ಟು ದಿನ ವೇಟ್ ಮಾಡಿರಿ, ನಮಗೆ ಫಾರ್ಮ ಡಿ ಹೋಗೋದೈತಿ, ಡಿ ಫಾರ್ಮ ಹೋಗೋದೈತಿ, ಬಿ ಫಾರ್ಮ ಹೋಗೋದೈತಿ, ಈ ರೀತಿಯಾದಂಥ ಕೋರ್ಸ್ಗಳಿಗೆ ನಾವು ಅಡ್ಮಿಷನನ್ನು ತೊಗೋಬೇಕು. ಬಟ್ ಅದಿನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಆಗೈತಿ. ಅಂದ್ರೆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಕೆ ಎ ಅವರು ರಿಲೀಸ್ ಮಾಡ್ಯಾರ. ಅವರ ಒಂದು ಆಫಿಷಿಯಲ್ ವೆಬ್ಸೈಟ್ ಒಳಗೂ ಸಿಗ್ತೈತಿ. ಇಲ್ಲ ನಿಮಗೂ ಬೇಕಾಗಿತ್ತು ಅಂದ್ರೆ ನಾನೊಂದು ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ. ಸೊ ಅಲ್ಲಿ ಬಂದು ನೀವು ನನಗೆ ಮೆಸೇಜ್ ಹಾಕಿದ್ರಿ ಅಂದರೆ ಇನ್ಸ್ಟಾಗ್ರಾಮ್ ಒಳಗೆ ನಾನು ನಿಮಗೆ ಕಳಿಸ್ತೇನೆ ಅಂತ. ಸೊ ಬರೀ ಇವಾಗ ನೆಕ್ಸ್ಟ್ ನಿಮ್ಮ ಪ್ರೊಸೀಜರ್ ಏನಿರ್ತೈತಿ. ಸೊ ಇವಾಗ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಬಂತು. ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜಸ್ನ ಫಾರ್ಮಸಿ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು. ಲೈಕ್ ಇವಾಗ ಅದು ಬಿ ಫಾರ್ಮ ಆಗಿರಲಿ, ಡಿ ಫಾರ್ಮ ಆಗಿರಲಿ, ಫಾರ್ಮ ಡಿ ಆಗಿರಲಿ. ಸೊ ಇವು 3 ಕೋರ್ಸ್ಗಳದ್ದು ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು. ಆ್ಯಸ್ ಪರ್ ದ ಸೀಟ್ ಮ್ಯಾಟ್ರಿಕ್ಸ್ ಒಳಗೆ ಯಾವ ನಿಮ್ಮ ಕಾಲೇಜ್ ಎಷ್ಟೈತಿ ಒಂದು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಮುಖ್ಯವಾಗಿ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂದ್ರೆ, ನೀವು ಕಾಲೇಜ್ ಲಿಸ್ಟ್ ಮಾಡ್ಕೋಬೇಕು. ಲೈಕ್ ಇವಾಗ ಟಾಪ್ ಬೆಸ್ಟ್, ಕರ್ನಾಟಕದಾಗೆ ಟಾಪ್ ಬೆಸ್ಟ್ ಕಾಲೇಜ್ ಯಾವುದೈತಿ ಅದನ್ನು ತೊಗೋಬೇಕು. ಅದನ್ನು ಪ್ರಿಯಾರಿಟಿ 1 ಕೊಡಬೇಕು. ಅಥವಾ ಇದು ಬ್ಯಾಡ್ರಿ ನಮಗೆ ರ್ಯಾಂಕ್ ವೈಸ್, ಲೈಕ್ ನಮಗೆ ಇವಾಗ ನಂಗೊಂದು ಇಷ್ಟ ಆಗಿರೋ ಕಾಲೇಜ್ ಐತಿ, ನಿಂಗೆ ಪ್ರಿಯಾರಿಟಿ ಯಾವುದೋ ಕೊಡ್ತಿ. ಇವಾಗ ಒಂದು ಚೆನ್ನಾಗಿರೋ ಕಾಲೇಜ್ ಐತಿ, ನಿನಗೆ ಇಷ್ಟ ಆಗಿದ್ದೈತಿ, ಇದೇ ಕಾಲೇಜ್ ಒಳಗೆ ನಾವು ಅಡ್ಮಿಷನ್ ಮಾಡಬೇಕಾಗಿರೋ ಕಾಲೇಜ್ ಐತಿ ಅಂದ್ರೆ ಅಂಥದ್ದೊಂದು ಕಾಲೇಜನ್ನು ಟಾಪ್ 1ಗೆ ಕೊಡ್ರಿ. ಅದಾದ್ಮೇಲೆ ಅದ್ರ ಕೆಳಗೆ ನಿಮ್ಮ ಇದು ಓಕೆ, ಈ ಪರವಾಗಿಲ್ಲ, ಈ ಕಾಲೇಜ್ ಸಿಕ್ಕರು ಹೋಗ್ತೀನಿ ಹಿಂಗೆ ಅನ್ನೋ ಒಂದು ಕಾಲೇಜೆಲ್ಲ ಸಿಕ್ಕರೆ ಆ ಕಾಲೇಜನ್ನು ಅದ್ರ ಕೆಳಗಿನ ಪ್ರಿಯಾರಿಟಿ ವೈಸ್ ನೀವು ಕೊಡ್ಬೋದು. ಯಾವ್ದು ನಿಮಗೆ ಬೇಕಾಗಿರ್ತೈತಿ, ಯಾವುದು ಟಾಪ್ ಕಾಲೇಜ್ ಇರ್ತೈತಿ ನಿಮಗೆ ಬೇಕಾಗಿರೋದು, ಲೈಕ್ ಅದ್ರಾಗ ಹೋಗ್ಬೇಕು ನಿಮ್ಮ ಡ್ರೀಮ್ ಐತಿ ಆ ಕಾಲೇಜ್ಗೆ ಹೋಗಬೇಕು ಅಂದರೆ ಅದನ್ನು ಟಾಪ್ 1ಗೆ ಕೊಡ್ರಿ. ಸೊ ಈ ರೀತಿಯಾಗಿ ಪ್ರಿಯಾರಿಟಿ ಆರ್ಡರ್ ವೈಸ್ನ ನೀವು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡು ನಿಮಗೆ ಲೈಕ್ ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋಕೆ ಕೊಟ್ಟಾಕರೆ ನೀವು ಫಾರ್ಮಸಿ ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋಕೆ ಏನೊಂದು ಅವ್ರು ಹೇಳ್ತಾರೆ ಇವಾಗ ಆ್ಯಡ್ ಮಾಡ್ಕೋಬೋದು ನೀವು ಅಂತೇಳಿ. ಅದ್ರ ಬಗ್ಗೆ ನಾನು ಮತ್ತೆ ಆಗೇನು ವೀಡಿಯೋ ಮಾಡ್ತೀನಿ ಅಂತ. ಸೊ ಆ ಒಂದು ಹೇಳಿದಾಗ ನೀವು ಕಾಲೇಜ್ ಕರೆಕ್ಟ್ ಆರ್ಡರ್ ವೈಸ್ ಪ್ರತಿಯೊಂದು ಕಾಲೇಜನ್ನು ನೀವು ಆ್ಯಡ್ ಮಾಡ್ಕೊಳ್ರಿ. ಆ್ಯಡ್ ಮಾಡ್ಕೊಂಡು ಬಂದ್ರಿ ಅಂದ್ರೆ ಸೊ ನೀವು ಇದು ಆಕೈತಿ. ಸೊ ಇವಾಗ ನೆಕ್ಸ್ಟ್ ಇವಾಗೇನು ಈ ರೌಂಡ್ ಒಳಗೇನು ಆ್ಯಡ್ ಮಾಡ್ಕೊ, ಸೆಕೆಂಡ್ ರೌಂಡ್ ಒಳಗೇನು ಆ್ಯಡ್ ಮಾಡ್ಕೊಳ್ಬಿಡ್ತಾರಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಂದೈತಿ, ನೀವು ಕಾಲೇಜನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಿಮಗೊಂದು ರಿಸಲ್ಟ್ ಬರ್ತೈತಿ. ರಿಸಲ್ಟ್ ಇನ್ ದ ಸೆನ್ಸ್ ಲೈಕ್ ನಿಮಗೊಂದು ಕಾಲೇಜ್ ಅಲಾಟ್ ಆಗಿರ್ತೈತಿ. ಇಫ್ ನಿಮ್ಮ ರ್ಯಾಂಕ್ ಚಲೋ ಇತ್ತು, ನಿಮ್ಮ ರ್ಯಾಂಕಿಗೆ ತಕ್ಕಂಥ ಒಂದು ಆ ಕಾಲೇಜ್ ಕಟ್ ಆಫ್ ಇತ್ತು ಅಂದ್ರೆ ನಿಮಗೊಂದು ಸೀಟ್ ಅಲಾಟ್ ಆಗ್ತೈತಿ, ಕಾಲೇಜ್ ನಿಮಗೆ ಅಲಾಟ್ ಆಗ್ತೈತಿ. ಇಫ್ ನಿಮ್ಮ ರ್ಯಾಂಕಿಗೆ ಸಿಗಲಿಲ್ಲ, ಯಾವುದೇ ಕಾಲೇಜ್ ಅಲಾಟ್ ಆಗಲಿಲ್ಲ ಅಂದರೆ ನೀವು ಮತ್ತೆ ನೆಕ್ಸ್ಟ್ ರೌಂಡಿಗೆ ಮೂವ್ ಆಗ್ತೀರಿ. ಯಾವುದೇ ರೀತಿ ಪೇ ಮಾಡೋ ಅವಶ್ಯಕತೆ ನಿಮ್ಗೆ ಇಲ್ಲ. ಯಾವುದೂ ಕಾಲೇಜ್ ಅಲಾಟ್ ಆಗಲಿಲ್ಲ ಅಂದ್ರೆ. ಇಫ್ ಅಲಾಟ್ ಆದರೆ ನೀವು ಪಕ್ಕ ಮಾಡಲೇಬೇಕು. ಯಾಕಂದರೆ ಇದು ಕೆ ಎ ಅವರ ರೂಲ್ಸ್ ಐತಿ. ಸೊ ಒಂದು ಕಾಲೇಜ್ ಅಲಾಟ್ ಆಗ್ತೈತಿ, ರಿಸಲ್ಟ್ ಬರ್ತೈತಿ. ಸೊ ರಿಸಲ್ಟ್ ಬಂದಮೇಲೆ ಅದ್ರ ಥ್ರೂ ನಿಮ್ಗೆ ಅಡ್ಮಿಷನ್ ಮಾಡೋದು ಮತ್ತು ಹೋಲ್ಡ್ ಇಟ್ಕೊಳ್ಳೋದು, ಮುಂದಿನ ನೋಡಿ ಹೋಗೋದು, ಇದು ನಿಮ್ಮ ಕೈ ಆಗೈತಿ ಚಾಯ್ಸ್ ಸೆಲೆಕ್ಷನ್ ಮಾಡೋದ್ರ. ಸೊ ಚಾಯ್ಸ್ ಸೆಲೆಕ್ಷನ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ನನ್ನ ಚಾನಲಲ್ಲಿ ವೀಡಿಯೋ ಐತಿ, SR ಕರ್ನಾಟಕ ಚಾನಲಲ್ಲಿ ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ಬೋದು. ಮತ್ತು ಇದಾಯಿತು. ಸೊ ಇವಾಗ ಒಂದು ರಿಸಲ್ಟ್ ಬಂತು, ನೀವು ಕಾಲೇಜಿಗೆ ಇಷ್ಟ ಇರೋ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು. ನೆಕ್ಸ್ಟ್ ನೋಡಿಗೆ ಹೋಗೋರು ಹೋಗ್ಬೋದು. ಇಲ್ಲ ನಾನು ಮುಂದಿನ ನೋಡಿ ಹೋಗ್ತೀನಿ ಅಂತ ಅಗೇನ್ ಸೇಮ್ ಮುಂದಿನ ಪ್ರೊಸೀಜರು ಒಂದು ಮತ್ತೆ ಮುಂಬರುವ ದಿನಗಳಲ್ಲಿ ಹೇಳ್ತೇನೆ ಅಂತ. ಸೊ ಇದಾಗಿತ್ತು ಇವತ್ತು ನೋಡಿ ಏನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಚಾನಲಿಗೆ. ಹಾಗೆ ನಿಮ್ಮ ಒಂದು ಪ್ರತಿಯೊಬ್ಬ ದೋಸ್ತರಿಗೂ ಸಹ ವೀಡಿಯೋ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಎಲ್ಲ ಮುಗಿದ್ಮೇಲೆ ಬಂದು ಕೇಳ್ತಾರೆ, ಸರ ನಮಗೇನೋ ಗೊತ್ತೇ ಇರಲಿಲ್ಲ ರೀ ಅಂತೇಳಿ. ಆ ರೀತಿ ಆಗೋದು ಬೇಡ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಎಲ್ಲರೂ ಪಟ ವೀಡಿಯೋ ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ. ಓಕೆ ಟಾಟಾ ಬಾಯ್.